ಸಿರುಗುಪ್ಪ ನಗರದ ತಾಲೂಕಾ ಕ್ರೀಡಾಂಗಣದ ಬಳಿಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ನಂಬರ್ 2 ವಸತಿ ನಿಲಯದಲ್ಲಿ ಸರ್ಕಾರಿಯಿಂದ ಸಿಗುವ ಮೂಲಭೂತ ಸೌಲಭ್ಯಗಳಿಗನ್ನು ನೀಡಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ವಿದ್ಯಾರ್ಥಿಯ ಮೇಲೆ ದೈಹಿಕ ಹಲ್ಲೆಗೆ ಮುಂದಾಗುತ್ತಿರುವುದಾಗಿ ಆರೋಪವೊಂದು ಕೇಳಿಬಂದಿದೆ. ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯದಲ್ಲಿ ಊಟ, ಶುದ್ಧ ಕುಡಿಯುವ ನೀರು, ಸೋಪು, ಪೇಸ್ಟ್ ಕಿಟ್ಗಳನ್ನು ಸರಿಯಾಗಿ ನೀಡುತ್ತಿಲ್ಲವೆಂದು ಶೌಚಾಲಯ ಗಬ್ಬು ನಾರುತ್ತಿದ್ದು, ಊಟ ಮಾಡುವ ಸ್ಥಳದಲ್ಲಿಯೇ ಶೌಚಾಲಯ ಇರುವುದರಿಂದ ಊಟ ಮಾಡಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಶೌಚಾಲಯವನ್ನು ಸ್ವಚ್ಛಗೊಳಿಸುವಂತೆ ವಿದ್ಯಾರ್ಥಿಗಳು ಕೇಳಿದ್ದಕ್ಕೆ ಹಾಸ್ಟೆಲ್ನ ವಾರ್ಡನ್ ದೌಲಾ ಸಾಬ್ ಹಲ್ಲೆಗೆ ನಡೆಸಿರುವುದಾಗಿ ನಿಲಯದ ವಿದ್ಯಾರ್ಥಿ ರವಿ ಆರೋಪಿಸಿದ್ದು, ವಾರ್ಡನ್ ಸಹ ತಮ್ಮ ಸಹಾಯಕನ ಬೆಂಬಲಕ್ಕೆ ನಿಂತು ಪ್ರಶ್ನೆ ಮಾಡಿದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಗುಂಡಾವರ್ತನೆ ತೋರಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಈ ರೀತಿಯಾಗಿ ಆರೋಪಿಸಿದ್ದಾರೆ. ಮಕ್ಕಳಿಗೆ ಬರಬೇಕಾದ ಮೂಲಭೂತ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಬರುತ್ತಿಲ್ಲ. ಇದಕ್ಕೆ ಸರಿಯಾದ ರೀತಿ ಕ್ರಮ ಜರುಗಿಸಬೇಕು. ಸರ್ಕಾರದ ಸೌಲಭ್ಯ ಸರಿಯಾಗಿ ಮಕ್ಕಳಿಗೆ ಸಿಗುತ್ತಿಲ್ಲ ಎಂದು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಕುರಿತು ಖುದ್ದಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಗ್ರೇಡ್ 2 ಸಹಾಯಕ ನಿರ್ದೇಶಕ ಆದಂತಹ ರಾಜೇಶ್ವರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುವುದಾಗಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಈಗ ಮಾತಾಡಕತ್ತೀನಿ ನಾನು ಸಾರ್ ತಗೊಂಡಂತೆ ಸಾರ್ ತಗೊಂಡೋಲು ನನ್ನ ಹೆಸರು ರವಿ ಅಂತ ಎಸ್ ನಂಬರ್ 2 ಹಾಸ್ಟೆಲ್ ಸಿರುಗುಪ್ಪದಿಂದ. ಸಮಸ್ಯೆ ಏನಿದೆ? ಸಮಸ್ಯೆ ಒಂದು ಏನೇ ಹುಡುಗರು ಏನಾದ್ರು ಕೇಳಕ್ಕೆ ಹೋದರೆ ಅವ್ರಿಗೆ ದೌರ್ಜನ್ಯ ನೀಡೋದು ಹಂಗೆ ಮಾಡ್ತಿದ್ದಾರೆ ಅಷ್ಟೇ. ಮತ್ತು ಹುಡುಗರು ಎಸೆ ಅಂದರೆ ಸಾಕು, ಅವರು ಒಂಥರ ಕೇಳ ನೋಡೋದು ಹಂಗೆ ಮಾಡ್ತಿದ್ದಾರೆ. ಅವ್ರ ಹೆಸರು ರವಿ ಅಂತ, ಅವ್ರ ಹೆಸರು ಬಲರಾಮ್ ಅಂತೇಳಿ ನಮ್ಮನ್ನು ಬರೆದಿದ್ದು. ಅವರು ಏನನ್ನ ಕೇಳಕ್ಕೆ ಹೋದರೆ ಸಾಂಬಾರು ಕೇಳಕ್ಕೆ ಹೋದರೆ ಅಡುಗೆ ಏನೇ ಕೇಳಕ್ಕೆ ಹೋದ್ರೂ ಈ ಥರ ದೌರ್ಜನ್ಯ ಮಾಡಿ, ನಾವು ಡಿಗ್ರಿ ಫೈನಲ್ ಇಯರ್ ಆದ್ರೆ ನಮ್ಗೆ ಹಿಂಗೆ ನಡೀತಿದಂದ್ರೆ ಅಂತ ನೋಡ್ರಿ ಹಿಂಗೆ ವ್ಯಾಪಾರಿ ಆಗ್ಬಾರ್ದು. ಅದರಿಂದನೇ ನಮಗೆ ಮುಕ್ತಿ ಬೇಕಂತ ಕೇಳ್ತಿದ್ದೀವಿ. ಹಾಸ್ಟೆಲಲ್ಲಿ ಬಯೋಮೆಟ್ರಿಕ್ ಇದೆಯಾ? ಹಾಸ್ಟೆಲಲ್ಲಿ ಬಯೋಮೆಟ್ರಿಕ್ ಇಲ್ಲ, ಆದರೂ ಕೂಡ ಅಟೆಂಡೆನ್ಸ್ ಕೊಡ್ತಾರೆ ಡೈಲಿ ಎಲ್ಲ. ವಾರ್ಡನ್ ಸಾರಿ ಏನು ಕೇಳಿದ್ರೆ ನಿಮ್ಗೆ ಏನು ರೆಸ್ಪಾನ್ಸ್ ಮಾಡ್ತಾರೆ? ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ಮಾಡ್ತೀನಿ ಅಂತಾರೆ. ಯಾವುದು ಕೆಲಸಗಳು ಯಾವ ಆಗಲ್ಲ. ನನ್ನ ಹೆಸರು ವಿ ಗೋವರ್ಧನ. ನಾನು ಡಿಗ್ರಿ ಫಸ್ಟ್ ಇಯರ್. ಈಗ ಫೈನಲ್ ಇಯರ್ ಅವ್ರಿಗೆ ಊಟ ಕೇಳಿದ್ರೆ ಮಧ್ಯಾಹ್ನ ಊಟ ಸರಿಗಿಲ್ಲ ಅಂದ್ಕೋಸ್ಕರ ಅವ್ರಿಗೆ ದೌರ್ಜನ್ಯ ಮಾಡ್ತಾರೆ. ಮುಂದೆ ಬರುವ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಆಗುತ್ತೆ ಅಂತೇಳಿ ಅವರು ಮುಕ್ತಿ ಕೊಡಬೇಕು. ಅದೇ ರೀತಿ ಮಧ್ಯಾಹ್ನ ಊಟ ಚಾಟ್ ಪ್ರಕಾರ ಇರಲ್ಲ. ಮುದ್ದೆ ಕೇಳಿದ್ರೆ 2 ಬಾರಿ ಆದಮೇಲೆ ಮಾಡ್ತಾರೆ. ಊಟಕ್ಕೆ ಟೈಮ್ ಆಗುತ್ತೆ, ನಾವು ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ಊಟ ಜಲ್ದಿ ಮಾಡಬೇಕು. ಮಧ್ಯಾಹ್ನ ಊಟ ಕೂಡ ಮುದ್ದೆ, ರಾಗಿ ಮುದ್ದೆ. ಅದೇ ಶೌಚಾಲಯ ಯಾರು? ಶೌಚಾಲಯಗಳಲ್ಲಿ ಕೊಳಾಯಿ ನೀರಿನ ವ್ಯವಸ್ಥೆ ಸರಿಗಿರಲ್ಲ. ಮುಖ ತೊಳಿಬೇಕಂದ್ರೆ ಕೂಡ ಒಂದೇ ಕೊಳಾಯಿ. ಈ ಸ್ಟ್ರೆಂತ್ ಮಾತ್ರ 170 ಐತೆ. ಮುಖ ತೊಳೆಯೋಕೆ ಕೊಳಾಯಿ ಒಂದೇ ಇರೋದ್ರಿಂದ ಎಲ್ಲರ ಟೈಮಿಂಗು ಕಾಲೇಜ್ಗೆ ಹೋಗೋಕೆ ಆಗಲ್ಲ. ಕೊಳಾಯಿ ವ್ಯವಸ್ಥೆ ಕೂಡ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರನ್ನು ಬಂದಿದ್ರ? ಯಾರೂ ಬಂದಿಲ್ಲ. ಅಡುಗೆ ಮಾಡಲು ನಗರಸಭೆಯಿಂದ ನೀರು ತಂದಿರೋ ನೀರನ್ನ ಅಡುಗೆ ಮಾಡಲು ಬಳಸ್ತಾರೆ. ಆ ಸಮ್ ಕ್ಲೀನ್ ಮಾಡಿ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಗೊತ್ತಿಲ್ಲ. ಸರ್ ನಾನಿರೋ ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your